ಅವರು ದಾಖಲೆಯ ಬಜೆಟ್ ಮಂಡಿಸೋದಕ್ಕೆ ಬೇಕಾದ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಪೂರ್ವ ತಯಾರಿಯಲ್ಲಿರುವಂತಹ ಸರ್ಕಾರದ ಬಗ್ಗೆ ಜನ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಜನಪ್ರಿಯತೆಯ ಅಲೆಯಲ್ಲಿ ತೇಲುವಂತೆ ಮಾಡಿದ್ದು ಏನು ಕೇಳಿದ್ರೆ ಅದು ಗ್ಯಾರಂಟಿ ಯೋಜನೆಗಳು. ಆದ್ರೆ ಈಗ ಆ ಗ್ಯಾರಂಟಿ ಯೋಜನೆಗಳಿಗೆ ಗ್ಯಾರಂಟಿ ಇಲ್ಲ ಅನ್ನೋ ರೀತಿನಲ್ಲಾಗಿದೆ. ಅನ್ನಭಾಗ್ಯದ ದುಡ್ಡು ಸಿಗ್ತಾ ಇಲ್ಲ, 5 ಕೆಜಿಗೆ ಸಂಬಂಧಪಟ್ಟಂತೆ ಪಿಂಚಣಿ ದುಡ್ಡು ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಕತೆ ಅಂತೂ ಕೇಳಕ್ಕೆ ಹೋಗ್ಬೇಕು. 3 ತಿಂಗಳಿಂದ ರಾಜ್ಯದ ಜನತೆಗೆ ಗ್ಯಾರಂಟಿ ದುಡ್ಡು ಬರ್ತಾ ಇಲ್ಲ. ಪಬ್ಲಿಕ್ ಟಿವಿ ಈ ಕುರಿತಂತೆ ಗ್ರೌಂಡ್ ಝೀರೋ ಇಂದ ರಿಪೋರ್ಟ್ ಮಾಡ್ತಾ ಇದೆ. ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಜನರ ಹತ್ರ, ಕೇವಲ ಆಯ್ದ ಜನರ ಹತ್ರ ಅಲ್ಲ, ಮೂಲೆ ಮೂಲೆಯಿಂದ ಕೂಡ ನಾವು ಮಾತಾಡ್ಸಿದೀವಿ. ನಿಮಗೆ ದುಡ್ಡು ಸಿಗ್ತಾ ಇದೆಯಾ, ನಿಮಗೆ ಲಾಭ ಕಂಟಿನ್ಯೂ ಆಗ್ತಾ ಇದೆಯಾ ಅಂತೆಲ್ಲ ಪ್ರಶ್ನೆಗಳನ್ನ ಕೇಳಿದಾಗ ಗ್ಯಾರಂಟಿಗೆ ದಯವಿಟ್ಟು ಯಾರಾದ್ರೂ ಶಕ್ತಿ ತುಂಬಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಸಾರ್ವಜನಿಕರು ಹಾಗೂ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಕೊಟ್ಟಂತಹ ವಾಗ್ದಾನವನ್ನ ಮರೆತಿದೆ ಅನ್ನೋದು ಜನರ ಮಾತು. ಹಾಗಾದ್ರೆ ಕೇಸ್ ಸ್ಟಡೀಸ್ ಇದೆ ಅನ್ನೋದನ್ನ ಮುನ್ಸೂಚನೆಯನ್ನ ನಾವಾಗ್ಲೇ ಕೊಡ್ತಾ ಇದ್ವಿ, ಸುಳಿವಂತೂ ಕೊಡ್ತಾ ಇದ್ವಿ. ಒಂದೊಂದು ಕೇಸ್ ಸ್ಟಡಿಯಲ್ಲಿ ಒಬ್ಬೊಬ್ರು ಕೂಡ ಒಂದೊಂದು ರೀತಿಯಾದಂತಹ ಪ್ರಾಬ್ಲಮ್ ಅನ್ನು ಹೇಳ್ತಾ ಇದ್ದಾರೆ. ನೋಡಿ, ಬಂತು ಡೀಟೇಲ್ಸು. ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾತ್ರ ಹಾಗೂ ದಸರಾ ಹಬ್ಬದ ದಿನ ಮಾತ್ರ ದುಡ್ಡು ಬಂತು. ಕೇಸ್ ನಂಬರ್ 1 ಲಗ್ಗೇರಿ ನಿವಾಸಿಯವರು ಏನು ಹೇಳ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಅವ್ರು ಹೇಳ್ತಾ ಇರೋದು ಇಷ್ಟು: ವರಮಹಾಲಕ್ಷ್ಮಿ ಹಬ್ಬ ಮತ್ತೆ ದಸರಾಗೆ ಗೃಹಲಕ್ಷ್ಮಿ ದುಡ್ಡು ಬಂತು. ಆಮೇಲೆ ಇನ್ ಕತೆ ಕೇಳಕ್ಕೆ ಹೋಗ್ಬೇಡಿ, ಆ ಹಬ್ಬಗಳೆಲ್ಲ ಮುಗ್ದೆಷ್ಟು ಟೈಮ್ ಆಯ್ತು. ಅನ್ನಭಾಗ್ಯ ದುಡ್ಡು 3 ತಿಂಗಳಿಗೊಮ್ಮೆ ಮಾತ್ರ ಬರ್ತಾ ಇದೆ. ಅದು ಯಾವಾಗ್ಲೂ ಅನ್ನಭಾಗ್ಯದ ದುಡ್ಡನ್ನು ನಂಬ್ಕೊಂಡು ನಾವು ಅಕ್ಕಿಯನ್ನ ಕೊಂಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ತರಕ್ಕೂ ಆಗ್ತಾ ಇಲ್ಲ. ಪಿಂಚಣಿ ದುಡ್ಡು ಕೂಡ ಬಂದೇ ಇಲ್ಲ ಅಂತ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಸ್ ನಂಬರ್ 2 ಇದು ಕಮಲಾನಗರದ ನಿವಾಸಿಯ ಅಳಲಾಗ್ತಾ ಇದೆ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ 3 ತಿಂಗಳಿಂದ ಕೂಡ ಅನ್ನಭಾಗ್ಯದ ದುಡ್ಡು ಬಂದಿಲ್ಲ. ಕೇಸ್ 1 ಮತ್ತೆ ಕೇಸ್ ನಂಬರ್ 2 ನಲ್ಲಿ ಕಾಮನ್ ಫ್ಯಾಕ್ಟ್ರು ಅನ್ನಭಾಗ್ಯದ ದುಡ್ಡು ಸಿಗ್ತಿಲ್ಲ ಅಂತ, ಮತ್ತು ಗೃಹಲಕ್ಷ್ಮಿ ದುಡ್ಡು ಸಿಗ್ತಾ ಇಲ್ಲ, ಪಿಂಚಣಿ ದುಡ್ಡು ಕೂಡ ನಮಗ್ ಬಂದಿಲ್ಲ ಅನ್ನೋದನ್ನ 2ನೇ ಕೇಸ್ ಸ್ಟಡಿಯ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ. ಏನೋ 3ನೇ ಕೇಸ್ ನಮಗೆ ಸಿಕ್ಕಿದ್ದು ರಾಜಾಜಿನಗರದ ನಿವಾಸಿಗಳನ್ನ ಮಾತಿಗೆ ಇಳಿಸಿದಾಗ ಅವ್ರು ಹೇಳಿದಿಷ್ಟು: ಅನ್ನಭಾಗ್ಯ ದುಡ್ಡು ನಮಗೆ ಸಿಕ್ಕಿಲ್ಲ, ಗೃಹಲಕ್ಷ್ಮಿ ದುಡ್ಡು ಕೂಡ ಬಂದಿಲ್ಲ, ಅದು ಲಾಸ್ಟ್ 3 ಮಂತ್ಸ್ ಇಂದ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಲರ್ ಕತೆಗಳನ್ನ ಕಾಗೆಯನ್ನ ಹಾರಿಸ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಅವ್ರದ್ದು ಆಕ್ರೋಶ. ಕೇಸ್ ಸ್ಟಡಿ ನಂಬರ್ 4 ಮಲೇಶ್ವರದ ನಿವಾಸಿಗಳನ್ನ ಮಾತಾಡಿಸಿದಾಗ ಅವ್ರು ಹೇಳಿದ್ದು ಇದೆ. ಬೆಂಗಳೂರಿನ ಪ್ರಮುಖ ಏರಿಯಾಗಳ ನಿವಾಸಿಗಳನ್ನು ಮಾತಾಡಿಸಿದಾಗ ಅವ್ರು ಹೇಳ್ತಾ ಇರೋದು 3 ತಿಂಗಳಿಂದ ಅನ್ನಭಾಗ್ಯದ ದುಡ್ಡು ನಮಗೆ ಸಿಕ್ಕಿಲ್ಲ. ಎಲ್ಲರೂ ಮಾತಾಡಿದ್ದಾರೆ ಕ್ಯಾಮ್ರಾ ಮುಂದೆ, ಎಲ್ಲರೂ ಹೇಳ್ತಾ ಇದ್ದಾರೆ ಪಿಂಚಣಿ ದುಡ್ಡು ಬಂದಿಲ್ಲ ನಮಗೆ, ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ನಮಗೆ, ಸರ್ಕಾರ ವಾಗ್ದಾನಗಳನ್ನು ಕೊಡ್ತು ಮರ್ತು ಹೋಗ್ಬಿಟ್ಟಿದೆ, ವಾಗ್ದಾನ ಕೊಟ್ಟು 2 ವರ್ಷದೊಳಗೆ ನಾವು ಒದ್ದಾಡೋ ಥರ ಆಗ್ಬಿಟ್ಟಿದೆ. ಕೇಸ್ ನಂಬರ್ 5 ಕಮಲಾನಗರದ ನಿವಾಸಿಯನ್ನ ಮಾತಿಗಿಳಿಸಿದಾಗ ಅವರು ಕೂಡ ಇಂಥದ್ದೇ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ. 3 ತಿಂಗಳಿಂದ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ದುಡ್ಡು ನಮಗೆ ಸಿಕ್ಕಿಲ್ಲ. ನಾವು ಕಮಿಟ್ಮೆಂಟ್ ಅನ್ನು ಇಟ್ಕೊಂಡಿದ್ವಿ, ಕನಸುಗಳನ್ನು ಕಟ್ಕೊಂಡಿದ್ವಿ, ಎಲ್ಲ ಚೂರ್ ಆಗ್ಬಿಟ್ಟಿದೆ. ಸರ್ಕಾರ ಹೇಳೋದೊಂದು ಮಾಡೋದೊಂದು ಅನ್ನೋದು ಅವ್ರ ಮಾತು.